ಕಾವ್ಯ ಗೌಡ ಕಿರುತೆರೆಯ ನಟಿ. ಇದೇ ಕಾವ್ಯ ಗೌಡ ದಂಪತಿಯ ಮೇಲೆ ಹಲ್ಲೆ ಆಗಿದೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ದಾರೆ. ಹಲ್ಲೆಯನ್ನ ಮಾಡಿದ್ದು ಸಂಬಂಧಿಕರೇ. ಹೌದು, ಕಿರುತೆರೆಯ ನಟಿ ಕಾವ್ಯ ಗೌಡಗೆ ಜೀವ ಬೆದರಿಕೆ ಇದೆ. ಕಾವ್ಯ ಗೌಡ ಮತ್ತು ಪತಿ ಸೋಮಶೇಖರ್ ಮೇಲೆ ಹಲ್ಲೆ ಆಗಿದೆ ಎನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಮನೆಗೆ ನುಗ್ಗಿ ನಿಂದಿಸಿ ಹಲ್ಲೆ ಮಾಡಿದಂತಹ ಆರೋಪ. ಪತಿ ಸೋಮಶೇಖರ್ ಅತ್ತಿಗೆ ಮತ್ತು ತಂದೆಯಿಂದ ಹಲ್ಲೆ ಆಗಿದೆ ಅಂತೆ. ಕಾವ್ಯ ಗೌಡ ಜನಪ್ರಿಯತೆಯನ್ನ ಸಹಿಸದೆ ಹಲ್ಲೆ ನಡೆಸಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಕಾವ್ಯ ಗೌಡ ಪತಿಗೂ ಕೂಡ ಚಾಕುವಿನಿಂದ ಇರಿದು ಬೆದರಿಕೆ ಹಾಕಿದ್ದಾರಂತೆ. ಕಾವ್ಯ ಗೌಡಗೆ ಅತ್ಯಾಚಾರದ ಬೆದರಿಕೆಯನ್ನು ಆರೋಪಿಗಳು ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾವ್ಯ ಗೌಡ ಅಕ್ಕನಿಂದ ರಾಮಮೂರ್ತಿ ನಗರ ಠಾಣೆಗೆ ದೂರು ಸಲ್ಲಿಕೆಯಾಗಿದೆ. ಪ್ರೇಮ, ನಂದೀಶ್, ಪ್ರಿಯಾ, ರವಿಕುಮಾರ್ ವಿರುದ್ಧ ಈಗ ಠಾಣೆಯ ಮೆಟ್ಟಿಲನ್ನ ಕಾವ್ಯ ಗೌಡ ಏರಿರುವಂಥದ್ದು. ಕಾವ್ಯ ಗೌಡ ಅವರು ಹೇಳ್ತಾ ಇರುವಂಥದ್ದು, ಹೊಟ್ಟೆ ಕಿಚ್ಚಿಗಾಗಿ, ನನ್ನ ಜನಪ್ರಿಯತೆಯನ್ನು ಸಹಿಸದೇ ಇರುವಂತಹ ಕಾರಣಕ್ಕಾಗಿ ಈ ರೀತಿಯ ಟಾರ್ಚರ್ ಕೊಡ್ತಾ ಇದ್ದಾರೆ, ಹಲ್ಲೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹೌದು, ಹೊಟ್ಟೆ ಕಿಚ್ಚಿಗೆ, ಮತ್ಸರಕ್ಕೆ ನಿಜಕ್ಕೂ ಕೂಡ ಔಷಧಿ ಇಲ್ಲ, ಮದ್ದಿಲ್ಲ. ಬಟ್ ಇದೇ ಕಾರಣಕ್ಕೆ ಇಷ್ಟೆಲ್ಲ ರಾದ್ಧಾಂತ ಆಗೋಯ್ತಾ? ಅಥವಾ ಈ ಕುಟುಂಬಗಳಲ್ಲಿ ಮೊದಲಿನಿಂದಲೂ ಕೂಡ ಬೇರೆ ಕಾರಣಕ್ಕೇನಾದರೂ ಜಗಳ ಆಗ್ತಾ ಇತ್ತಾ? ಎಲ್ಲವೂ ಕೂಡ ಈಗ ಕಾಡ್ತಾ ಇರುವಂತಹ ಪ್ರಶ್ನೆ. ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಈಗ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಕಾವ್ಯ ಗೌಡ ಕಡೆಯಿಂದ. ಪೊಲೀಸರ ತನಿಖೆಯಲ್ಲಿ ಅಸಲಿಯತ್ತು ಗೊತ್ತಾಗಬೇಕಿದೆ. ಬಟ್ ಈಗ ಹಲ್ಲೆ ಆಗಿದೆ ಅಂಥೇಳಿ ಆಸ್ಪತ್ರೆಯನ್ನು ಕಾವ್ಯ ಗೌಡ ಮತ್ತು ಸೋಮಶೇಖರ್ ಇಬ್ಬರೂ ಕೂಡ ಸೇರಿರುವಂಥದ್ದು, ಟ್ರೀಟ್ಮೆಂಟನ್ನು ಪಡಿತಾ ಇರುವಂಥದ್ದು. ನನ್ನ ಜನಪ್ರಿಯತೆಯನ್ನು ಸಹಿಸೋದಕ್ಕಾಗದೆ, ನನ್ನ ಏಳಿಗೆಯನ್ನು ಸಹಿಸೋದಕ್ಕಾಗದೆ ಹೊಟ್ಟೆ ಕಿಚ್ಚಿನಿಂದ ನಿರಂತರವಾಗಿ ಈ ರೀತಿ ಟಾರ್ಚರ್ ಕೊಡ್ತಾ ಇದ್ದಾರೆ, ನಮ್ಮ ಮೇಲೆ ಹಲ್ಲೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಪೊಲೀಸ್ ಠಾಣೆಯ ಮೆಟ್ಟಿಲು ಕೂಡ ಏರಿದ್ದಾರೆ. ಕಿರುತೆರೆಯಲ್ಲಿ ಹಲವು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಕಾವ್ಯ ಗೌಡ. ಗಾಂಧಾರಿ, ರಾಧಾರಮಣ ಸೀರಿಯಲ್ನಲ್ಲೂ ಕೂಡ ಕಾವ್ಯ ಗೌಡ ನಟಿಸಿದ್ದಾರೆ. ಹಲ್ಲೆ, ನಿಂದನೆಯಿಂದ ಮಾನಸಿಕವಾಗಿ ಕುಗ್ಗಿದ್ರಂತೆ, ನೊಂದಿದ್ರಂತೆ ನಟಿ. ಸದ್ಯ ಪ್ರೈವೇಟ್ ಆಸ್ಪತ್ರೆಯಲ್ಲಿ ನಟಿ ಕಾವ್ಯ ಮತ್ತು ಪತಿಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ. ಫೆಮಿಲಿಯರ್ ಫೇಸು, ಸಾಕಷ್ಟು ಕಿರುತೆರೆಯ ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಕಾವ್ಯ ಗೌಡ. ಇದೇ ಕಾವ್ಯ ಗೌಡ ದಂಪತಿಯ ಮೇಲೆ ಈಗ ಹಲ್ಲೆ ಆಗಿದೆ, ನಿಂದನೆಯನ್ನ ಮಾಡಲಾಗಿದೆ, ಜೀವ ಬೆದರಿಕೆಯನ್ನ ಒಡ್ಡಿದ್ದಾರೆ ಅನ್ನುವಂತಹ ವಿಚಾರ. ಯಾರು ಮಾಡಿದ್ದು? ಸಂಬಂಧಿಕರೇ ಮಾಡಿದ್ದು. ಯಾಕೆ ಮಾಡಿದ್ದು? ಬೆಳೀತಾ ಇದ್ದಾರೆ, ಏಳಿಗೆಯನ್ನು ಸಹಿಸೋದಕ್ಕಾಗದೆ ಹೊಟ್ಟೆ ಕಿಚ್ಚಿನಿಂದ ಈ ರೀತಿ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇರುವಂಥದ್ದು. ನಿಜಕ್ಕೂ ಹೊಟ್ಟೆ ಕಿಚ್ಚಿಗೆ ಹಲ್ಲೆಯನ್ನು ಮಾಡುವ ಹಂತಕ್ಕೆ ಹೋಗೋದಕ್ಕೆ ಸಾಧ್ಯತೆ ಇದೆಯಾ, ಅಥವಾ ಬೇರೆ ಏನಾದರೂ ಆಗಿತ್ತಾ? ಅವೆಲ್ಲವೂ ಕೂಡ ಈಗ ಪೊಲೀಸರ ತನಿಖೆಯ ಮೂಲಕ ಗೊತ್ತಾಗಬೇಕಿದೆ. ಈಗಾಗಲೇ ನಟಿ ಕಾವ್ಯ ಗೌಡ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಕಂಪ್ಲೇಂಟನ್ನು ಕೂಡ ಕೊಡೋದಕ್ಕೆ ಮುಂದಾಗಿದ್ದಾರೆ. ತನಿಖೆ ಆಗಬೇಕು ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಕೂಡ ಆಗಿದ್ದಾರೆ ಕಾವ್ಯ ಗೌಡ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಹೊಟ್ಟೆ ಕಿಚ್ಚಿಗೋಸ್ಕರ ಹಲ್ಲೆ ಹಂತಕ್ಕೆ ಹೋಗ್ತಾರಾ ಅನ್ನುವಂಥದ್ದು ಪ್ರಶ್ನೆ. ಕೇವಲ ಬೆಳೆಯೋದನ್ನು ಸಹಿಸೋದಕ್ಕೆ ಆಗದೇನೆ ಮಾಡಿರುವಂತಹ ಹಲ್ಲೆನಾ, ಅಥವಾ ಇದರ ಹಿಂದೆ ಬೇರೆ ಏನಾದರೂ ಉದ್ದೇಶ ಇದೆಯಾ? ಡೀಟೇಲ್ಸ್ ಕೊಡಬಹುದಾ ಅಂತ. ಪ್ರೇಮ, ನಿನ್ನೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗಿದೆ. ಆ FIR ನಲ್ಲಿ ಕಾವ್ಯ ಗೌಡ ಮತ್ತು ಅವರ ಪತಿಯ ಮೇಲೆ ಹಲ್ಲೆಯಾಗಿದೆ ಅನ್ನೋ ಆರೋಪದ ಮೇಲೆ ಈ ಒಂದು FIR ಅನ್ನು ದಾಖಲು ಮಾಡಲಾಗಿದೆ. ಮೂಲತಃ FIR ನಲ್ಲಿ ದಾಖಲು ಮಾಡಿರುವ ವಿಚಾರಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಇವರ ಮಗುವಿನ ಮೇಲೆ ಹಲ್ಲೆಯನ್ನು ನಡೆಸಿದ ಸಂಬಂಧ ಒಂದಷ್ಟು ಮೊದಲಿಗೆ ಜಗಳಗಳ ಆರಂಭವಾಗಿ, ಆ ಬಳಿಕ ಈ ರವಿಕುಮಾರ್, ಪ್ರೇಮ ಮತ್ತು ಇತರರು ಸೇರಿ ಹಲ್ಲೆಯನ್ನು ನಡೆಸಿದ್ದಾರೆ ಅನ್ನೋ ಮಾಹಿತಿಗಳು ಇದೀಗ ಲಭ್ಯವಾಗ್ತಿದೆ. ಮೊದಲಿಗೆ ಇವರ ಮನೆಯ ಮುಂಭಾಗ ಮತ್ತು ಆ ಮನೆಯ ಹತ್ತಿರ ಇವ್ರನ್ನ ಅಡ್ಡಗಟ್ಟಿ ಜುಟ್ಟನ್ನು ಎಳೆದಾಡಿ ನೆಲಕ್ಕೆ ಹಾಕಿ ಹಲ್ಲೆಯನ್ನು ನಡೆಸಲಾಗಿದೆ ಕಾವ್ಯಗೌಡ ಮೇಲೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅದ್ರ ಜೊತೆಗೆ 1000 ಜನರ ಎದುರು ನಿನ್ನನ್ನು ಅತ್ಯಾಚಾರ ಮಾಡ್ತೀನಿ ಅನ್ನೋ ಮಟ್ಟಿಗೆ ರವಿಕುಮಾರ್ ಬೆದರಿಕೆಯನ್ನು ಸಹ ಹಾಕಿದ್ದಂತೆ. ಆ ಬಳಿಕ ಹಲ್ಲೆಯನ್ನು ನಡೆಸಿ ಆಕೆಯನ್ನು ನೆಲಕ್ಕೆ ಉರುಳಿಸಿ ತುಳಿಯಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮಧ್ಯ ಬಂದಂತಹ ಪತಿ, ಈಕೆಯ ಪತಿ ಸೋಮಶೇಖರ್ ಬಲಾಭುಜಕ್ಕೆ ಚಾಕುವಿನಿಂದ ರವಿಕುಮಾರ್
ಏನೋ ಒಂದು FIR ನಲ್ಲಿ ಈ ಒಂದು ಅಂಶವನ್ನು ಸಹ ದಾಖಲು ಮಾಡಿದ್ದಾರೆ. ಸದ್ಯ ನಿನ್ನೆ ಆದಂತಹ FIR ಮೇರೆಗೆ ಇದೀಗ ಆರೋಪಿಗಳನ್ನು ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಈಗ ಇಬ್ಬರು ಗಾಯಾಳುಗಳು ಮತ್ತು ಈ ಕಾವ್ಯ ಮತ್ತು ಕಾವ್ಯ ಅವರ ಪತಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡಲಾಗ್ತಿದೆ. ಮೇಲ್ನೋಟಕ್ಕೆ ಪೊಲೀಸರ ಮಾಹಿತಿಯ ಪ್ರಕಾರ ಇದು ಸಂಬಂಧಿಕರ ಜಗಳ ಇದು ವಿಕೋಪಕ್ಕೆ ಹೋಗಿ ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಇದೀಗ ಪೊಲೀಸರು ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಇದೀಗ ಇವರು ಕಾವ್ಯ ಗೌಡ ಮತ್ತು ಅವರ ಕುಟುಂಬಸ್ಥರು ಆರೋಪವನ್ನು ಮಾಡ್ತಿರುವಂತೆ ನಮ್ಮ ಬೆಳವಣಿಗೆಯ ಹೊಟ್ಟೆ ಕೆಚ್ಚನ್ನು ಸಹಿಸಲಾರದೆ ಈ ರೀತಿಯಾಗಿ ನಮ್ಮ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಸದ್ಯ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಈ ಚಾಕುವಿನಿಂದ ಚುಚ್ಚಿದ್ದಕ್ಕೆ ಹಲ್ಲೆ, ಅದ್ರ ಜೊತೆಗೆ ಆಕೆಯ ಮೇಲೆ ದೌರ್ಜನ್ಯವನ್ನು ಎಸಗಿರೋದು, ಜೀವ ಬೆದರಿಕೆ, ಈ ಕಲಂಗಳಡಿ FIR ಅನ್ನು ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ನಡೆಸ್ತಿದ್ದಾರೆ. ಪ್ರೇಮ್. ನರಸಿಂಹಮೂರ್ತಿ, ಈಗ ಪ್ರೇಮ, ನಂದೀಶ್, ಪ್ರಿಯಾ, ರವಿಕುಮಾರ್ ವಿರುದ್ಧ ಕಾವ್ಯಗೌಡ ಅಕ್ಕ ದೂರನ್ನು ಕೊಟ್ಟಿರುವಂಥದ್ದು. ಈ ನಾಲ್ವರು ಯಾರು? ಇವರಿಗೂ ಕಾವ್ಯಗೌಡ ಅವರಿಗೂ ಇರುವಂತಹ ನಂಟೇನು? ಆ ವಿಚಾರದ ಬಗ್ಗೆ ಈಗ ಕಾವ್ಯಗೌಡ ಅವರ ಆಪ್ತವಲಯ ಏನು ಹೇಳ್ತಾ ಇದೆ ಅಂತ? ಅಂದರೆ ಹಲ್ಲೆಯನ್ನು ನಡೆಸಿದಂಥವರು ಈ ಕಾವ್ಯಗೌಡ ರಿಲೇಟಿವ್ಸ್ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅವರೇ ಈ ಒಂದು ಹಲ್ಲೆಯನ್ನು ನಡೆಸಿರೋದು. ಅಂದರೆ ಇವರ ಪತಿ ಏನಿದ್ದಾರೆ ಸೋಮಶೇಖರ್, ಅವರ ರಿಲೇಟಿವ್ಸು ಇವರು. ಈಕೆ ಈ ಒಂದು ಇರುವಂತಹದ್ದು ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ NRI ಲೇಔಟ್ನ ಕಲ್ಕೆರೆಯ ಇವರ ನಿವಾಸದ ಬಳಿ ಈ ಒಂದು ಘಟನೆ ನಡೆದಿರೋದು. ಅಕ್ಕಪಕ್ಕದ ಮನೆ. ಮೊದಲಿಗೆ ಮಗುವಿಗೆ ಈ ಪ್ರೇಮ ಮತ್ತು ಇತರರು ಮಗುವಿನ ಕಪಾಳಕ್ಕೇನೋ ಹೊಡಿತಾರಂತೆ. ಆ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಈ ಮಟ್ಟಿಗೆ ಜಗಳ ಆಗಿದೆ. ಆ ಬಳಿಕ ಈಕೆ ಮತ್ತು ಈಕೆಯ ಪತಿಯ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ ಅನ್ನೋ ಮಟ್ಟಿಗೆ ಆರೋಪವನ್ನು ಹೊರಿಸಲಾಗ್ತಿದೆ. ಸದ್ಯ MLC ರಿಪೋರ್ಟ್ನ ಆಧಾರದ ಮೇಲೆ ಪೊಲೀಸರು FIR ಅನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಿದ್ದಾರೆ. ಸದ್ಯ ಇನ್ನೂ ಕೂಡ ಕಾವ್ಯಗೌಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಿರೋದ್ರಿಂದ ಆಕೆಗೆ ಒಂದಷ್ಟು ಮಾನಸಿಕವಾಗಿ ನೊಂದಿದ್ದಾಳೆ, ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಳೆ ಈ ಒಂದು ಹಲ್ಲೆ ಮತ್ತು ಬೆದರಿಕೆಯಿಂದ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಆಕೆ ಇನ್ನೂ ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಆಕೆ ಮತ್ತು ಆಕೆಯ ಪತಿ ಇಬ್ಬರು ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ದಾರೆ. ಅವರ 3.5 ವರ್ಷದ ಮಗು ಏನಿದೆ, ಆ ಮಗುವಿನ ಮೇಲೆ ಹಲ್ಲೆ ನಡೆಸಿದ್ರ ಸಂಬಂಧ ಈ ಒಂದು ಗಲಾಟೆ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಕಾವ್ಯಗೌಡ ಕಿರುತೆರೆ ನಟಿ, ಇದೇ ಕಾವ್ಯಗೌಡ ದಂಪತಿಯ ಮೇಲೆ ಹಲ್ಲೆ ಆಗಿದೆ. ಕಾರಣ ಏನು ಅಂತ ಕೇಳಿದ್ರೆ ಹೊಟ್ಟೆ ಕಿಚ್ಚು, ಬೆಳೀತಾ ಇದ್ದಾರೆ ಅನ್ನುವಂತಹ ಮತ್ಸರ, ಹಲ್ಲೆ ಮಾಡುವ ಹಂತಕ್ಕೆ ಹೋಗಿದೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಟ್ ಇವ್ರ ಮೇಲೆ ಹಲ್ಲೆಗೂ ಮೊದಲು ಮಗುವಿನ ವಿಚಾರಕ್ಕೆ ಜಗಳ ಶುರುವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಚಾಕುವಿನಿಂದ ಇರಿಯುವ ಹಂತಕ್ಕೂ ಕೂಡ ಹೋಗಿರುವಂಥದ್ದು. ಈಗಾಗಲೇ ಕಾವ್ಯಗೌಡ ಅಕ್ಕ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಈಗ ಪೊಲೀಸರು ಹೇಳಿಕೆಯನ್ನು ದಾಖಲಿಸ್ಕೊಳ್ಬೇಕಾಗುತ್ತೆ. ಕಾವ್ಯಗೌಡ ಆರೋಪಿಸ್ತಾ ಇರುವಂತಹ ಅವರ ಸಂಬಂಧಿಕರು ಇದಕ್ಕೇನು ಹೇಳ್ತಾರೆ ಅನ್ನೋದನ್ನು ನೋಡಬೇಕು.